ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಗೈಸ್ ಏನಂದ್ರೆ ನಾಳೆ ಇದೆ ನಮ್ಮ ಧಾರವಾಡ ಡಿಸ್ಟಿಕ್ ಒಳಗೆ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ಯಾರ ಗೈಸ್. ಎಲ್ಲಂದ್ರೆ ಬೈರಿದೇವ್ರ ಕೊಪ್ಪದೊಳಗೆ ಯಾರೆಲ್ಲ ಬಿಗಿನರ್ಸ್ ನಮ್ಮ ಧಾರವಾಡ ಡಿಸ್ಟಿಕ್ ಒಳಗೆ ಕಾಂಪಿಟೇಷನ್ ಮಾಡ್ಬೇಕಂತ ಇರೋರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಬರೀ ಓನ್ಲಿ ಧಾರವಾಡ ಡಿಸ್ಟಿಕ್ ಅವ್ರಿಗೆ ಅಷ್ಟೇ ಇರ್ತೈತಿ ಗೈಸ್. ನಾಳೆ ಏನಂದ್ರೆ ನಾನು ಮತ್ತು ನಮ್ಮ ತಮ್ಮ ಇಬ್ಬರು ಸೇರಿ ಒಂದೇ ಸ್ಟೇಜ್ ಮೇಲೆ ಕಾಂಪಿಟೇಷನ್ ಮಾಡ್ಬೇಕಂತ ಅದೇವಿ ಗೈಸ್. ನಮ್ಮ ತಮ್ಮಂದು ಏನಂದ್ರೆ ಕಂಡೀಷನ್ ಆ್ಯಕ್ಚುಲಿ ನನಗಿಂತ ಭಾಳ ಚಲೋ ಐತಿ. ಬಟ್ ಅವಂಗೆ ಪೋಸಿಂಗ್ ಮಾಡ್ಲಿಕ್ಕೆ ಹಿಂದೆ ಮುಂದೆ ಮಾಡ್ತಾನೆ ಗೈಸ್. ಯಾಕಂದ್ರೆ ಮೊದ್ಲಿಂತನೂ ಕಲ್ತಿಲ್ಲಲ್ಲ ಅದ್ರ ಸಲುವಾಗಿ ಗೈಸ್. ಯಾರಿಗೂ ಸ್ಟೇಜ್ ಹತ್ಬೇಕನ್ನೋದು ಒಂದು ಆಸೆ ಇತ್ತಂದ್ರೆ ಅವರು ಡೇ ಒನ್ ಇಂತರನ್ನ ಪೋಸಿಂಗ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಗೈಸ್. ಬಾಡಿ ಕಂಡೀಷನ್ ಎಲ್ಲ ಚಲೋ ಇದ್ದು ಕಾಂಪಿಟೇಷನ್ ಟೈಮ್ ಒಳಗೆ ಪೋಸಿಂಗ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಭಾಳ ಅನ್ಸ್ಯಾಟಿಸ್ಫೈಡ್ ಆಗುವಂಥ ಚಾನ್ಸಸ್ ಭಾಳ ಇರ್ತೈತಿ. ಅದಾದ್ಮೇಲೆ ಎಲ್ಲ ಬಾಡಿ ಕಂಡೀಷನ್ ಎಲ್ಲ ಚೆಕ್ ಮಾಡ್ಕೊಂಡು ಗೈಸ್ ನಾಳೆಗೆ ಪ್ರಿಪ್ರೇಷನ್ಗೆ ರೆಡಿ ಮಾಡ್ಕೋಬೇಕಂತೇಳಿ ಅಲ್ಲಿಂದ ಮತ್ತು ನಾವು ಸೀದಾ ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಅಲ್ಲಿಂದ ನಮ್ದು ಲಾಸ್ಟ್ ಮೀಲ್ ಒಂದು ಕಂಪ್ಲೀಟ್ ಮಾಡಿ ಮತ್ತು ಗೈಸ್ ಇನ್ನೊಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಏನಾದರೂ ಮಾಡ್ಬೇಕಂದ್ರೆ ಆವತ್ತಿನ ಥರನ ಸ್ಟಾರ್ಟ್ ಮಾಡಿರಿ. ಯಾಕಂದ್ರೆ ಭಾಳ ಮಂದಿ ಏನು ಮಾಡ್ತಾರೆ, ನಾಳೆ ಮಾಡ್ತೀನಿ ನಾಡ್ದೆ ಮಾಡ್ತೀನಿ ಅಂತೇಳಿ ಅದ್ರ ಕಡೆ ನೆಗ್ಲಿಜೆನ್ಸಿ ಮಾಡಿಬಿಟ್ಟು ಮೈಂಡಿಂದನ್ನು ತೆಗೆದು ಹಾಕಿಬಿಡ್ತಾರೆ ಗೈಸ್. ನಾವೇನೋ ಒಂದು ಮಾಡ್ಬೇಕಂತ ಅಂದ್ಕೊಂಡಿರ್ತೀವಲ್ಲ, ಅದು ನಾವು ಆ ಮಾಡೋ ಒಂದು ವಿಷಯದೊಳಗೆ ಯಾರು ಏನು ಅನ್ಕೋತಾರೋ, ನಾವು ಹಂಗೆ ಮಾಡಿದರೆ ಏನಾಗ್ತಿತ್ತು ಏನೋ ಅನ್ನೋ ಒಂದು ಮೈಂಡ್ಸೆಟ್ ನಾವು ಕ್ಲಿಯರಾಗಿ ತೆಗೆದಿಟ್ಬಿಡ್ಬೇಕು. ಹಂಗೆ ಅಂದ್ಕೊಂಡ್ರೆ ಗೈಸ್ ನಮ್ಗೆ ನಿಜವಾಗ್ಲೂ ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಆಗ್ತೈತೋ ಬಿಡ್ತೈತೋ ಸೆಕೆಂಡ್ರಿ, ಬಟ್ ನಮ್ದು ಕೈಂತ್ರ ಆಗುವಂಥ ಎಫರ್ಟ್ಸ್ ಹಾಕ್ಬಿಟ್ಟು ಟ್ರೈ ಮಾಡ್ಬೇಕು ಗೈಸ್. ಪ್ರೈಸ್ ಪಕ್ಕ ಇವತ್ತಿಲ್ಲ ನಾಳೆ 100% ನಾವು ಎಫರ್ಟ್ ಹಾಕ್ಕೊಂತಿದ್ರೆ ಬರ್ತೈತಿ ಗೈಸ್. ನಾಳೆ ಪಾರ್ಟಿಸಿಪೇಟ್ ಮಾಡುವಂಥ ಎಲ್ಲ ಬಾಡಿ ಬಿಲ್ಡರ್ಸ್ಗೂ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ಈ ವ್ಲಾಗು ಎಂಡ್ ಮಾಡೋ ಟೈಮ್ ಅಂತು ಗೈಸ್. ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್.